ನಮಸ್ಕಾರ, ಸ್ಪರ್ಧಾ ನ್ಯೂಸ್ಗೆ ಸ್ವಾಗತ. ಬೋರ್ವೆಲ್ ಉದ್ಯಮಕ್ಕೆ ಬೆಲೆ ಏರಿಕೆ ಬರೆ, ಮಾಲೀಕರ ಆಕ್ರೋಶ. ಒಂದು ಕಡೆ ಡೀಸೆಲ್ ಅಭಾವ, ಇನ್ನೊಂದು ಕಡೆ ಗಗನಕ್ಕೇರಿರುವ ಬಿಡಿ ಭಾಗಗಳ ಬೆಲೆ. ಇದು ಅನ್ನದಾತನಿಗೆ ನೀರುಣಿಸುವ ಬೋರ್ವೆಲ್ ಮಾಲೀಕರ ಇಂದಿನ ದಯನೀಯ ಸ್ಥಿತಿ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ನೂರಾರು ಮಾಲೀಕರು ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನೋಡಿ, ಈ ಒಂದು ಕಬ್ಬಿಣದ ಬಿಟ್ ಬೆಲೆ ಕೇವಲ 3 ತಿಂಗಳಲ್ಲಿ 25,000ದಿಂದ 75,000ಕ್ಕೆ ಏರಿಕೆಯಾಗಿದೆ. 3 ಪಟ್ಟು ಬೆಲೆ ಏರಿಕೆಯಾದರೆ ಉದ್ಯಮ ನಡೆಸುವುದು ಹೇಗೆ ಅನ್ನೋದು ಮಾಲೀಕರ ಪ್ರಶ್ನೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಾಲೀಕರು ಸರ್ಕಾರ ಮತ್ತು ಪೆಟ್ರೋಲಿಯಂ ಕಂಪನಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಡೀಸೆಲ್ ಸಿಗದೆ ಲಾರಿಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಲಕ್ಷಾಂತರ ರೂಪಾಯಿ ಸಾಲದ ಕಂತು ಕಟ್ಟಲಾಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ಬೆಂಗಳೂರಲ್ಲಿ ರಾಯಲ್ ಬೋರ್ವೆಲ್ ಮಾಲೀಕರು. ನಾನು ಸಮಸ್ಯೆಗಳೇನೆಂದರೆ ಬಿಟ್ಟು ಮೇಯ್ನ್ ಪ್ರಾಬ್ಲಮ್ಮು ನಮಗೆ ಬಿಟ್ಟಿಂದ ಸಮಸ್ಯೆ ಆಗಿದೆ. ಎಕ್ಸ್ಪೋರ್ಟ್ ಆಗ್ತಾ ಇರೋದು ಕಾರ್ಬನ್ನಿಂದ ಇಲ್ಲಿ ಬರ್ತಾ ಇರೋ ಕಾರಣ ಚೈನಾದಿಂದ ನಮಗೆ ಬಿಟ್ಟು 25,000 ಇದ್ದಿದ್ದು 80 ಆಗಿದೆ ಸಡನ್ನಾಗಿ 2 ಮಂತ್ಸಲ್ಲಿ. ಅದೊಂದು ಮೇಯ್ನ್ ಕಾರಣ. ಒಂದು ಗಾಡಿ ಪಾಯಿಂಟ್ಗೆ ಹೋಗಬೇಕು ಅಂದರೆ 1,500-2,000 ಲೀಟ್ರ್ ಡೀಸೆಲ್ ಬೇಕು. ನಮಗೆ ಕೊಡ್ತಾ ಇರೋದೇ ಬಂಕಲ್ಲಿ 500 ಲೀಟ್ರ್ ಅಂತಾರೆ, ಇಲ್ಲ ಕೆಲವು ಬಂಕುಗಳಲ್ಲಿ ಸಿಗ್ತಾ ಇಲ್ಲ ಡೀಸೆಲ್ 200 ಲೀಟ್ರು 150 ಲೀಟ್ರು ಅಂತಾರೆ. ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಅದು ಫರ್ದರ್ ನೆಕ್ಸ್ಟ್ ಎಲ್ಲ ಬೇರೆ ಕಾರ್ಮಿಕರದು ಪ್ರಾಬ್ಲಮ್ ಇದೆ. ನಮಗೆ ಎಲ್ಲ ಜಾಸ್ತಿ ರೈಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಏನು ನಮಗೆ ವರ್ಕೌಟ್ ಆಗ್ತಾಯಿಲ್ಲ. ಬಿಡಿ ಭಾಗಗಳು ಬಿತ್ತದ ಹೇಳಿದ್ದೀನಿ ಫಸ್ಟ್. ಅದರಿಂದ ನಮಗೆ ಆಯಿಲ್ ರೈಟು ಎಲ್ಲಾದರೂ ಟೋಟಲ್ ಬೋರ್ವೆಲ್ಗೆ ಪೈಪು, ಕೇಸಿಂಗ್ ಪೈಪು, ಪ್ರತಿಯೊಂದು ಏನೇನು ಬೇಕೋ ನಮಗೆ ಸಣ್ಣ ಪುಟ್ಟ ಐಟಮ್ ಬೋಲ್ಟಿಂದನೂ ನಮಗೆ ಜಾಸ್ತಿ ಇದೆ. ಇದು ಆಗ್ತಾ ಇರೋದು ಎಲ್ಲ ರೈತರ ಮೇಲೆ ಭಾರ ಆಗ್ತಾ ಇರೋದು. ಅದರಿಂದ ನಾವು ರೈತರುಗಳು ಸಹಕರಿಸಬೇಕು, ಸರ್ಕಾರನೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ಗಮನ ಹರಿಸಬೇಕು. ರೈತರಿಗೆ ಏನಾರ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಸರ್. ನನ್ನ ಹೆಸರು ರಮೇಶ್ ಅಂತ, ಕಿಶೋರ್ ಬೋರ್ವೆಲ್ಲಿಂದ. ಸರ್, ಇಲ್ಲಿ ನಾವು ನಿಲ್ಲಿಸ್ತಾ ಇರೋದು ನಮ್ಮ ಬೋರ್ವೆಲ್ ಉದ್ಯಮ ದಿನ ಬರ್ತಾ ತೀರಾ ಪಾತಾಳಕ್ಕೆ ಹೋಗ್ತಾ ಇದೆ. ಈಗ ದಿಢೀರಂತ ಈಗ 2 ತಿಂಗಳಿಂದ ಬಿಟ್ಟು ಬೆಲೆ 25,000 ಇದ್ದದ್ದು ಈಗ 75,000 ಗಂಟೆ ಹೋಗಿದೆ. ಮುಂಬರುವ ದಿನಗಳಲ್ಲಿ ಇದು 1 ಲಕ್ಷದ ಗಂಟೆ ಹೋಗೋ ಥರ ಚಾನ್ಸಸ್ ಇದೆ. ಯಾಮರ್ ಸಿಗ್ತಾ ಇಲ್ಲ, ಬಿಡಿ ಭಾಗಗಳು ಸಿಗ್ತಾ ಇಲ್ಲ. ಆಯಿಲ್ ರೇಟು 1,000 ರೂಪಾಯಿ ಇದ್ದಿದ್ದಾಗ 1,500 ರೂಪಾಯಿ ಆಗಿದೆ. ಆಮೇಲೆ ಡ್ರಿಲ್ಲರ್ ಡ್ರೈವರ್ಗಳ ಸಂಬಳ 40,000 ಇದ್ದಿದ್ದಾಗ 60,000ಕ್ಕೆ ಹೋಗ್ತದೆ. ಮತ್ತು ಹೆಲ್ಪರ್ಗಳು ನಮಗೆ ಕೂಲಿ ಕಾರ್ಮಿಕರು ಹೆಲ್ಪರ್ಗಳು ನಮಗೆ ಸಿಗ್ತಾ ಇಲ್ಲ. ತುಂಬಾ ತೊಂದರೆ ಆಗ್ತೈತೆ. ಈಗ ತೀರಾ ನಾವು ಏನು ಅಂದರೆ ತೀರಾ ನಷ್ಟದಲ್ಲಿದ್ದೀವಿ. ನಮಗೆ ಒಂದು ಅಡಿಗೆ ಏನು ಖರ್ಚು ಬೀಳ್ತಾಯಿತ್ತೋ ಅದರಲ್ಲಿ ಅರ್ಧ ಭಾಗನೂ ನಮಗೆ ಸಿಗ್ತಾ ಇಲ್ಲ. ಅದರಲ್ಲಿ ಅರ್ಧನೂ ನಮಗೆ ಸಿಗ್ತಾ ಇಲ್ಲ. ಈಗ ನಮಗೆ 200 ರೂಪಾಯಿ ಒಂದು ಅಡಿಗೆ 200 ರೂಪಾಯಿ ಮಾಡಿದ್ರೂ ಲಾಸು ಆ ಥರ ಇದೆ. ಅದಕ್ಕೆ ನಾವೆಲ್ಲ ನಮ್ಮ ಬೋರ್ವೆಲ್ ಸಂಘದಿಂದ ಒಂದು ಕಡೆ ಗಾಡಿ ನಿಲ್ಲಿಸಿ ಬೆಲೆ ಏರಿಕೆ ಮಾಡ್ಕೊಂಡು ಈ ಗ್ರಾಹಕರುಗಳಿಗೆ, ರೈತರುಗಳಿಗೆ ಎಲ್ಲರಿಗೂ ಒಂದು ಮನವಿ ಮಾಡ್ಕೊಂಡು ಅವ್ರಿಗೂ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮಸ್ಕಾರ, ನಾನು ನಾಗೇಶ್ ಅಂದ್ಬಿಟ್ಟು ಮಾನಸ ಹೈಟೆಕ್ ಬೋರ್ವೆಲ್ ಸಂಸ್ಥೆಯ ಮಾಲೀಕ. ನಾನು ಸುಮಾರು 35 ವರ್ಷದಿಂದ ಬೋರ್ವೆಲ್ ಉದ್ಯಮನ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಈಗ ಯಾಕೆ ನಾವು ಈ ಗಾಡಿಗಳನ್ನೆಲ್ಲ ಇಲ್ಲಿ ಒಂದು ಕಡೆ ನಿಲ್ಲಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ, ನಿರಂತರವಾಗಿ ಬಿಡಿ ಭಾಗಗಳ ಬೆಲೆಗಳು ಅಂದರೆ ನಾವು ಮುಖ್ಯವಾಗಿ ಬೋರ್ವೆಲನ್ನು ಕೊರಿಲಿಕ್ಕೆ ಉಪಯೋಗಿಸ್ತಕ್ಕಂಥ ಡ್ರಿಲ್ ಬಿಟ್ಟು, ಹ್ಯಾಮರ್ಗಳು ಮತ್ತು ಆಯಿಲ್ಲು, ಫಿಲ್ಟರ್ಸು ಮತ್ತು ಇತರೆ ಎಲ್ಲ ಬಿಡಿ ಭಾಗಗಳ ಬೆಲೆಗಳು ನಿರಂತರವಾಗಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೇ ನಿರಂತರವಾಗಿ ತೀವ್ರಗತಿಯಲ್ಲಿ ಬೆಲೆಗಳು ಏರಿಕೆ ಆಗ್ತಾ ಇರೋದ್ರಿಂದ ನಮ್ಮ ವಾಹನಗಳನ್ನು ನಡೆಸಲಿಕ್ಕೆ ನಮಗೆ ಬಹಳ ತೊಂದರೆಯಾಗಿ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಆ ಕಾರಣದಿಂದ ನಾವು ಬೆಲೆ ಏರಿಕೆ ಮಾಡ್ಕೊಳ್ತೇವೆ, ಡ್ರಿಲ್ಲಿಂಗ್ ಬೆಲೆಗಳನ್ನು ನಾವು ಏರಿಕೆ ಮಾಡ್ಕೊಳ್ತೇವೆ ಹೋದರೆ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲ ಉದ್ಯಮದಾರಗಳು ನಷ್ಟವನ್ನು ಹೊಂದಿ ನಾವೆಲ್ಲ ಗಾಡಿಗಳನ್ನು ಮಾರ್ಕೊಳ್ಳೋದು ಅಥವಾ ಏನೇ ಬೇರೆ ಒಂದು ಪರಿಸ್ಥಿತಿಗೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಸ್ಥಿತಿಯಲ್ಲಿದ್ದೀವಿ. ಹಾಗಾಗಿ ನಮಗೇನಾದರೂ ನಾವೆಲ್ಲ ಉಳಿಬೇಕು ಅಂದರೆ ನಮ್ಮ ಗ್ರಾಹಕರು ಸಹಕರಿಸಬೇಕು, ಇಲ್ಲಿ ಸಪ್ಲೈಯರ್ ಸಹಕರಿಸಬೇಕು, ರೈತರು ಸಹಕರಿಸಬೇಕು.
ಸರ್ಕಾರದ ನಮಗೆ ಸಹಾಯವೂ ಬೇಕು. ಸರ್ಕಾರದಿಂದ ಯಾವ ಥರದ್ದು ನಮಗೆ ಸಹಾಯ ಇಲ್ಲ, ಒಂದು ಸಣ್ಣ ಬೆಂಬಲ ಇಲ್ಲ, ಕಾರ್ಮಿಕರಿಗಾಗಿ ಒಂದು ಯೋಜನೆಗಳಿಲ್ಲ ನಮ್ಮಲ್ಲಿ. ಹೀಗಾಗಿ ಭಾಳಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ನಾವು ಈ ಒಂದು ವ್ಯವಸ್ಥೆಯಲ್ಲಿ. ಇದನ್ನೆಲ್ಲ ನಮಗೆ ಒಂದು ಸಹಕಾರ ಆದರೆ ಮಾತ್ರ ನಾವು ಇದರಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವು ಇದನ್ನೆಲ್ಲ ನಿಲ್ಲಿಸ್ಕೊಂಡು ಈ ಕೂಡಲೇ ಒಂದೆರಡು ದಿನಗಳಲ್ಲಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರೋದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ನಾವು ಬೆನಕ ಬೋರ್ವೆಲ್ ಮಾಲೀಕರು ಕುಮಾರ್ ಅಂತ ಹೇಳಿ. ನಮ್ಮದು ಬೋರ್ವೆಲ್ ಉದ್ಯಮ. ನಾವು ಹೆಚ್ಚು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ನೀರು ಕೊಡೋವಂಥ ಕೆಲಸ ಮಾಡೋದು. ಏಕೆಂದರೆ ಅದು ಎಸೆನ್ಷಿಯಲ್ ವರ್ಕು. 90% ರೈತರುಗಳಿಗೆ ಜಮೀನುಗಳಲ್ಲಿ ಬೋರ್ವೆಲ್ ಹಾಕೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಬೋರ್ವೆಲ್ ಉದ್ದಿಮೆ ತುಂಬ ಕಷ್ಟದ ಪರಿಸ್ಥಿತಿಲಿದೆ. ಮೊದಲನೇದಾಗಿ ಡೀಸೆಲ್ ಅಭಾವ ಇರೋದ್ರಿಂದ ಟೈಮ್ ಸರಿಯಾಗಿ ಡೀಸೆಲ್ ಸಿಗ್ತಾಯಿಲ್ಲ. ಎರಡನೇದು ಬಿಟ್ಟಿನ ಬೆಲೆ ತುಂಬ ದುಬಾರಿ ಆಗಿದೆ. 1:3 ಅಂದರೆ 3 ಪಟ್ಟು ಜಾಸ್ತಿ ಆಗಿದೆ ಡೀಸೆಲ್ ಬಿಟ್ಟು ದರ. ಮತ್ತು ಕಾರ್ಮಿಕರ ಅಭಾವ ಮತ್ತು ಕಾರ್ಮಿಕರ ತೊಂದರೆ ಇದೆ. ಮತ್ತು ಬಿಡಿ ಭಾಗಗಳದ್ದು ರೇಟ್ ಜಾಸ್ತಿಯಾಗಿ ತುಂಬಾ ಕಷ್ಟ ಆಯಿತು ಬೋರ್ವೆಲ್ ಉದ್ಯಮ ನಡೆಸಲಿಕ್ಕೆ. ಹಾಗಾಗಿ ನಾವು ರೇಟು ಸ್ವಲ್ಪ ಜಾಸ್ತಿ ಆಗಬೇಕು ಮತ್ತು ಗ್ರಾಹಕರಿಗೆ ಮತ್ತು ಸರ್ಕಾರಕ್ಕೂ ಸ್ವಲ್ಪ ಗೊತ್ತಾಗಬೇಕು ಅಂತೇಳಿ ಇದನ್ನ ನಮ್ಮ ನಾಡಪ್ರಭು ಕೆಂಪೇಗೌಡ ಬೋರ್ವೆಲ್ ಸಮಿತಿ ವತಿಯಿಂದ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ನಮಸ್ಕಾರ. ಹೆಸರು ರಾಜು ಅಂತೇಳಿ ಶ್ರೀ ಚೌಡೇಶ್ವರಿ ಬೋರ್ವೆಲ್ ಮಾಲೀಕ. ಏನಾಗಿದೆ ಅಂದರೆ 1.5 ತಿಂಗಳಿದ್ದಂಥ ಬಿಟ್ ರೇಟು ಇವಾಗ ಏಕಾಏಕಿ 1:3 ಅಂದರೆ 75,000 ರೂಪಾಯಿ ಆಗಿದೆ. 25,000 ಇದ್ದಂಥ ಬಿಟ್ಟು 75,000 ರೂಪಾಯಿ ಆಗಿದೆ 1.5 ತಿಂಗಳಿನಲ್ಲಿ. ಇದರಿಂದ ನಮಗೆ ಬೋರ್ವೆಲ್ನ ಕೊರೆಯೋಕ್ಕಾಗ್ತಾಯಿಲ್ಲ, ನಷ್ಟ ಆಗ್ತಾಯಿದೆ. ಅದೊಂದಾದರೆ ಈಗ ನಾವು ಏಕಾಏಕಿ ಹೆಂಗೆ ಬಿಟ್ ರೇಟ್ ಜಾಸ್ತಿ ಆಯಿತು ಅದೇ ರೀತಿ ನಾವು 1:3 ಒಂದೇ ಸಲ ಕಸ್ಟಮರ್ಗೆ ಮಾಡೋಕ್ಕೆ ಹೋದ್ರೂ ಕಸ್ಟಮರ್ ಕೇಳ್ತಾರೆ ಏನಕ್ಕೆ ಇಷ್ಟೊಂದು ರೇಟ್ ಜಾಸ್ತಿ ಮಾಡ್ತಾರೆ ಏಕಾಏಕಿ ಅಂತ. ಹಾಗಾಗಿ ಕಸ್ಟಮರ್ ತಿಳಿಯಪಡಿಸ್ಬೇಕು, ರೇಟ್ನ ಜಾಸ್ತಿ ಮಾಡಿ ಡ್ರಿಲ್ಲಿಂಗ್ ಮಾಡಬೇಕು. ಹಾಗೆ ಸರ್ಕಾರಕ್ಕೆ ಏನು ಮನವಿ ಅಂದರೆ ಈ ಬಿಟ್ಟು ಫಸ್ಟ್ ಹೆಂಗೆ ಸರಿಯಾಗಿ ಸಿಗ್ತಾಯಿತ್ತು ಆ ರೀತಿ ಸಿಗುವಂತೆ ಆಗಬೇಕು. ನಾವು ರೈತರು ಕೆಲಸ ಮಾಡ್ತಾ ಇರೋದ್ರಿಂದ ರೈತರು ರಿಲೇಟೆಡ್ ಕೆಲಸ ಮಾಡ್ತಾ ಇರೋದ್ರಿಂದ ರೈತರಿಗೆ ತುಂಬ ಬರ್ಡನ್ ಆಗ್ತದೆ. ಇದರಿಂದ ಈ ಬಿಟ್ ಸಮಸ್ಯೆಯಿಂದ ನೇರವಾಗಿ ರೈತರ ಮೇಲೆ ಪರಿಣಾಮ ಬೀರ್ತಾ ಇದೆ. ಸರ್ಕಾರ ಇದಕ್ಕೆ ಒಂದು ಕ್ರಮ ಕೈಗೊಂಡು ಈ ಬಿಟ್ ರೇಟು ನಮ್ಗೆ ಫಸ್ಟ್ ಹೆಂಗೆ ಸಿಗ್ತಾಯಿತ್ತು ಅದರಂತೆ ಸಿಗೋ ಥರ ಆಗಬೇಕು ಅಂತ ಕೇಳ್ಕೊತೀನಿ. ಬೆಲೆ ಏರಿಕೆಯ ಪರಿಣಾಮವಾಗಿ ಅನಿವಾರ್ಯವಾಗಿ ಪ್ರತಿ ಅಡಿಗೆ 100 ರೂಪಾಯಿ ಇದ್ದ ದರವನ್ನು 160 ರೂಪಾಯಿಗೆ ಏರಿಸಲು ಮಾಲೀಕರು ನಿರ್ಧರಿಸಿದ್ದಾರೆ. ಇದು ನೇರವಾಗಿ ರೈತರ ಜೇಬಿಗೆ ಕತ್ತರಿ ಹಾಕಲಿದೆ. ನಮಸ್ತೆ. ಓಂ ಶಕ್ತಿ ಬೋರ್ವೆಲ್ಸಿಂದ ನಮಗೆ ಈಗ 1 ವರ್ಷದಿಂದ ಎಲ್ಲ ಮೆಟೀರಿಯಲ್ಲು ಎಲ್ಲ ಬಿಟ್ಟು ಏಮರು ಆಯಿಲು ಪ್ರತಿಯೊಂದು ಜಾಸ್ತಿ ಆಗಿ ಹಾಕ್ಕೊಂಡೇ ಬಂದಿದೆ. ಆದರೂ ನಾವು ಬಂದು ರೈತರುಗಳಿಗೂ ರೇಟ್ ಜಾಸ್ತಿ ಮಾಡಿ ಕಷ್ಟ ಕೊಡಬಾರ್ದು ಅಂತ ಹೇಳಿ ನಾವು ಎಷ್ಟು ನಮ್ಮ ಕೈಲಿ ಆಗುತ್ತೋ ಅಷ್ಟು ಮಾಡಿದ್ದೀವಿ. ಇವತ್ತು 3 ತಿಂಗಳಿಂದ ನಾವು ಡ್ರಿಲ್ಲಿಂಗ್ ಬಿಟ್ಟು ಏಮರ್ಗಳು 3 ಇದು ಜಾಸ್ತಿ ಆಗಿದೆ. 26,000 ಇತ್ತು, ಇವಾಗ 75,000 ಅಂದರೆ 80,000 ಸಿಗ್ತಾಯಿದೆ. ಅದು ಫಸ್ಟ್ ಥರ ಬಿಟ್ಟು ಬಾಲಿಗೆ ಬರ್ತಾಯಿಲ್ಲ. ಫಸ್ಟೆಲ್ಲ ಒಂದು ಬಿಟ್ಟು ತಗೊಂಡ್ರೆ 3 ಬೋರಿಂದ 4 ಬೋರ್ ಕೊರಿಬೋದು. ಇವತ್ತಿಗೆ 1 ಬೋರು ಇಲ್ಲ 2ನೇ ಬೋರ್ಗೆ ಮೆಟೀರಿಯಲ್ ಸರಿ ಇಲ್ಲದೆ ಕೊಡ್ತಾರೆ. ನಾವು ಏನು ಲಾಸಲ್ಲಿ ನಮ್ಮ ಬಿಸ್ನೆಸ್ಸು ಓಡ್ತಾಯಿದೆ. ಇನ್ನೊಂದು ಲೇಬರ್ ಸಂಬಳ, ಡಿಲ್ಲರ್ ಡ್ರೈವರ್ ಸಂಬಳ ಎಲ್ಲರೂ ಜಾಸ್ತಿ ಮಾಡಿದ್ದೀವಿ. ಆದರೂ ನಾವು ಲಾಸಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ನೋಡಿದ್ದೀವಿ, ನಮ್ಮ ಕೈಲಿ ಆಗಲಿಲ್ಲ. ಅದರಿಂದ ನಾವು ನಿಲ್ಲಿಸ್ಕೊಂಡು ನಮಗೆ ರೈತರುಗಳಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಿಲ್ಲಿಸಿ ರೇಟ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ನಮಸ್ತೆ, ಶಿವಕುಮಾರ್ ಅಂತ ರಂಗನಾಥ ಬೋರ್ವೆಲ್ಸಿಂದ. ಆ್ಯಕ್ಚುಲಿ ಬಿಟ್ ರೇಟ್ ಜಾಸ್ತಿ ಆಗಿದೆ, ಸ್ಪೇರ್ ಪಾರ್ಟ್ಸ್ ರೇಟ್ ಜಾಸ್ತಿ ಆಗಿದೆ, ಆಯಿಲ್ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಲೇಬರ್ಗಳು, ನಮ್ಮ ಡ್ರಿಲ್ಲರ್ಗಳು ಪೇಮೆಂಟ್ಗಳು ಜಾಸ್ತಿ ಕೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಸಿಚುವೇಷನಲ್ಲಿ EMI ಕಟ್ಟೋಕ್ಕಾಗ್ತಾಯಿಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಅಂದರೆ ಏನು ಇರೋ ರೇಟ್ಗೆ ಯಾವುದೂ ವರ್ಕೌಟ್ ಆಗ್ತಾಯಿಲ್ಲ. ಅಡಿಗೆ 140ರಿಂದ 146 ರೂಪಾಯಿ ಖರ್ಚೇನೆ ಬರ್ತಾಯಿದೆ ನಮಗೆ. ಸೊ ಆದ್ದರಿಂದ ನಾವು ಡ್ರಿಲ್ಲಿಂಗ್ ರೇಟ್ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅಂತ ಕಸ್ಟಮರ್ಸ್ ಮತ್ತು ನಮ್ಮ ರೈತರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ನಾವು ಈಗ ಗಾಡಿ ನಿಲ್ಲಿಸಿ ಒಂದು ಸ್ವಲ್ಪ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೂ ಕಸ್ಟಮರ್ಸ್ಗೂ ಒಂದು ಸ್ವಲ್ಪ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ತಲುಪುತ್ತೆ. ಅದಕ್ಕೋಸ್ಕರ ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಈ ಸಮಸ್ಯೆ ಬಗೆಹರಿಸದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಮಾಲೀಕರು ಎಚ್ಚರಿಸಿದ್ದಾರೆ. ವರದಿ ಸ್ಪರ್ಧಾ ನ್ಯೂಸ್, ಬೆಂಗಳೂರು.